ನಮಸ್ಕಾರ, ವೆಲ್ಕಮ್ ಟು VSK ಕರ್ನಾಟಕ ರೆಸಿಪೀಸ್. ಇವತ್ತು ನಾನು ಸಿಂಪಲ್ ಆಗಿ ಒಂದು ದಾಲ್ ಕಿಚಡಿ ಮಾಡುತ್ತಿದ್ದೇನೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಮೊದಲಿಗೆ ಇಲ್ಲಿ ನಾನು 1 ಕಪ್ ಅಕ್ಕಿ ತೆಗೆದುಕೊಂಡಿದ್ದೇನೆ. ನಂತರ ಅರ್ಧ ಕಪ್ ತೊಗರಿಬೇಳೆ ಮತ್ತು ಅರ್ಧ ಕಪ್ ಹೆಸರು ಬೇಳೆಯನ್ನು ಮಿಕ್ಸ್ ಮಾಡಿ ತೆಗೆದುಕೊಂಡಿದ್ದೇನೆ. ಈಗ ಇವುಗಳನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ. ಇವುಗಳನ್ನು ಕುಕ್ಕರ್ನಲ್ಲಿ ಹಾಕಿ ಸ್ವಲ್ಪ ಅರಿಶಿನ, 1 ಪಲಾವ್ ಎಲೆ, ಕರಿಮೆಣಸಿನಕಾಳು, 2 ಚಕ್ಕೆ, 3 ಲವಂಗ, ಸ್ವಲ್ಪ ಕಟ್ ಮಾಡಿದ ಕ್ಯಾರೆಟನ್ನು ತೆಗೆದುಕೊಂಡಿದ್ದೇನೆ. ಈಗ ಇವುಗಳನ್ನೆಲ್ಲ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ಈಗ ದಾಲ್ ಕಿಚಡಿಗೆ ಒಗ್ಗರಣೆ ಮಾಡಿಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆ ತೆಗೆದುಕೊಳ್ಳಿ. ಅದರಲ್ಲಿ 4 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಒಂದು ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ. ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ರುಬ್ಬಿಕೊಂಡ ಬೆಳ್ಳುಳ್ಳಿ, 1 ಪಲಾವ್ ಎಲೆ, 2 ಕಟ್ ಮಾಡಿದ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್, ಈರುಳ್ಳಿ ಚೆನ್ನಾಗಿ ಬೇಯಲು ಚಿಟಿಕೆ ಉಪ್ಪು ಹಾಕಿಕೊಳ್ಳಿ. ನಂತರ ಕೊತ್ತಂಬರಿ, ಕಸ್ತೂರಿ ಮೇಥಿ 2 ಸ್ಪೂನ್, ಕಟ್ ಮಾಡಿದ 2 ಟೊಮಾಟೊ, ಇದು ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಸ್ವಲ್ಪ ಇಂಗು ಹಾಕಿಕೊಳ್ಳಿ. ಧನಿಯಾ ಪುಡಿ 2 ಸ್ಪೂನ್, ಗರಂ ಮಸಾಲ 2 ಸ್ಪೂನ್, ಖಾರ 2 ಸ್ಪೂನ್, ಅರಿಶಿನ ಪುಡಿ ಅರ್ಧ ಸ್ಪೂನ್. ಈಗ ಇವುಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಅರ್ಧ ಕಪ್ ನೀರನ್ನು ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಈಗ ಕುದಿಸಿದ ಅಕ್ಕಿ ಮತ್ತು ಬೇಳೆಯನ್ನು ಇದರಲ್ಲಿ ಹಾಕಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ದಾಲ್ ಕಿಚಡಿ ಇನ್ನಷ್ಟು ರುಚಿಯಾಗಿಸಲು ಇದರ ಮೇಲೆ ಗೋಡಂಬಿಯನ್ನು ಹುರಿದುಕೊಂಡು ಹಾಕಿಕೊಳ್ಳಿ. ದಾಲ್ ಕಿಚಡಿ ಹೋಟೆಲ್ ಸ್ಟೈಲ್ ರುಚಿ ಬರಲು ಇನ್ನೊಮ್ಮೆ ಒಂದು ಸಣ್ಣ ಒಗ್ಗರಣೆಯನ್ನು ಹಾಕಿಕೊಳ್ಳೋಣ. ಈಗ ಒಂದು ಪಾತ್ರೆ ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದರಲ್ಲಿ ಈರುಳ್ಳಿ, 2 ಒಣಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ,
ಗರಂ ಮಸಾಲೆ ಸ್ವಲ್ಪ, ಖಾರದ ಪುಡಿ 2 ಸ್ಪೂನ್, ಈಗ ಇದನ್ನು ದಾಲ್ ಕಿಚಡಿ ಮೇಲೆ ಹಾಕಿಕೊಳ್ಳಿ. ಈಗ ಇದರ ಮೇಲೆ ಹುರಿದುಕೊಂಡ ಗೋಡಂಬಿ, ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡಿಕೊಳ್ಳಿ, 2 ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ. ಈಗ ದಾಲ್ ಕಿಚಡಿ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ. ನಮಸ್ಕಾರ.